ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನು ಇವತ್ತು ಜೋಳದ ಹಿಟ್ಟಿನ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ಲು. ಮುಂಚೆ ಸ್ವಲ್ಪ ಗ್ರೈಂಡರ್ಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೆ. ಅದನ್ನ ಸ್ವಲ್ಪ ತಳ್ಕೊಂಡು ಉಳಿದಿತ್ತಲ್ಲ, ಅದರಲ್ಲೇ ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಅಕ್ಕಿ ನೆನೆ ಹಾಕಿಟ್ಟಿದ್ದೆ. ಇದನ್ನ ಹಾಕ್ತಿದ್ದೀನಿ. ಇದನ್ನು ಜೋಳದ ಹಿಟ್ಟಿನ ವಡೆಗೆ ಹಾಕ್ತೀವಿ. ಇದನ್ನು ಇವಾಗ ನಾನು ಗ್ರೈಂಡರ್ಗೆ ಹಾಕ್ಕೊಳ್ತೀನಿ. ಇದನ್ನ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಮುಂಚೆ ಸ್ವಲ್ಪ ಇದನ್ನ ರೆಡಿ ಮಾಡಿಕೊಂಡು ಇದನ್ನ ಫುಲ್ ಪೇಸ್ಟಾಗಿ ಮಾಡ್ಕೋಬೇಕು. ಅಂದರೆ ಅಕ್ಕಿ ಹಾಕಿರ್ತೀವಲ್ಲ, ಅದು ಕ್ರಿಸ್ಪಿಯಾಗಿ ಬರುತ್ತೆ. ನಾನಿದಕ್ಕೆ ಎರಡು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪು ಜೋಳದ ಹಿಟ್ಟು ಮತ್ತು ಅದರದ್ದು ಅರ್ಧ ಕಪ್ಪು ಕಡಲೆ ಹಿಟ್ಟು, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದಕ್ಕೆ ಕೊತ್ತಂಬರಿ ಬೀಜದ ಪೌಡ್ರ್ ಹಾಕ್ಕೋಬೇಕು, ಸ್ವಲ್ಪ ಕರಿಬೇವು, ಆಮೇಲೆ ಪೇಸ್ಟ್ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೋಬೇಕು. ಉದ್ದಿನಬೇಳೆ, ಅಕ್ಕಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಮಸಾಲ ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನ ನೀಟಾಗಿ ಕಲಿಸ್ಕೋಬೇಕು. ಅಜ್ವಾನ ಹಾಕ್ಕೋಬೇಕು ಇದಕ್ಕೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿರಲಿಲ್ಲ ನಾನು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತೀನಿ. ಇದನ್ನು ನೋಡಿ, ಫುಲ್ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಪೇಸ್ಟ್ ಗ್ರೀನ್ ಕಲರ್ ಇತ್ತಲ್ಲ, ಮಸಾಲೆ ಇದ್ರ ಪೇಸ್ಟು ಗ್ರೀನಾಗಿ ಬಂದಿದೆ. ಇದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಉಜ್ಕೋಬೇಕು. ನೀಟಾಗಿ ಕೈಲಿ ಉಜ್ಕೊಂಡ್ರೆ ನೀಟಾಗಿ ಮೆತ್ತಗೆ ಬರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಿದೆ ಇದು. ಇದಕ್ಕೆ ಅಜ್ವಾನ ಹಾಕ್ಕೊಂಡಿದ್ದೆ ನಾನು, ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಆಮೇಲೆ ನಾನು ಇವಾಗ ಕರ್ಕೊಳ್ತೀನಿ. ಆಮೇಲೆ ನಾವು ಇದಕ್ಕೆ ಜೋಳದ ಹಿಟ್ಟು ಹಾಕಿರ್ತೀವಲ್ಲ, ಜಾಸ್ತಿ ಎಣ್ಣೆ ಹಿಡಿಯಲ್ಲ ಇದು. ಇದನ್ನು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೋಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ನಾವು ಪೂರಿಗೆ ಹೇಗೆ ದಪ್ಪಾಗಿ ಲಟ್ಟಿಸ್ಕೊಳ್ತೀವಲ್ಲ ಆ ಥರ ಲಟ್ಟಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಎಣ್ಣೆ ಹೀಗೆ ಹಿಡ್ಕೊಳ್ಳೋದೇ ಇಲ್ಲ ಇದು. ಮನೇಲಿ ಎಲ್ಲರೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಇದೆ. ಆ್ಯಕ್ಚುಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ಜಾಸ್ತಿ ಎಣ್ಣೆ ಹಿಡಿಯಲ್ಲ, ಏನಿಲ್ಲ. ನೋಡಿ, ಎಲ್ಲ ಉಬ್ಬಿ ಯಾವ ಥರ ಬರ್ತಾಯಿದೆ ಅಂತ. ದಪ್ಪದಾಗಿ ಲಟ್ಟಿಸ್ಕೊಂಡ್ರೆ ಉಬ್ಕೊಂಡು ನೀಟಾಗಿ ಬರುತ್ತಿದ್ದು. ಇದ್ರ ಜೊತೆ ನಾವು ಕೊಬ್ಬರಿ ಚಟ್ನಿನೂ ಮಾಡ್ಬೋದು. ಅದಕ್ಕೆ ಪುಟಾಣಿನೂ ಹಾಕಬಾರ್ದು. ಹಾಗೆ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಉಪ್ಪು, ಖಾರ ಇದಷ್ಟೇ ಹಾಕಿ ಮಾಡಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ. ಆಮೇಲೆ ನಾವು ಇದ್ರ ಜೊತೆ ಮೊಸರು ಬಜ್ಜಿನೂ ಮಾಡ್ಕೋಬೋದು. ಅದು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಎಲ್ಲನೂ ಉಬ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ.
ನೋಡಿ ಎಲ್ಲನೂ ರೆಡಿ ಆಯಿತು. ಇವಾಗ ಸರ್ವ್ ಮಾಡ್ತೀನಿ. ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಉಬ್ಕೊಂಡ್ಬಂದಿದೆ. ಎಷ್ಟೊತ್ತಾಯ್ತು ಮಾಡಿ, ಆದರೂ ಉಬ್ಕೊಂಡಂಗೆ ಹಾಗೆ ಇದೆ. ಅಂದರೆ ನಾನು ಅಕ್ಕಿ ಹಿಟ್ಟು ಹಾಕಿದ್ನಲ್ಲ, ಅಕ್ಕಿ ರುಬ್ಬಿ ಹಾಕಿದ್ನಲ್ಲ, ಹಂಗಾಗಿ ಅದೇ ಥರನೇ ಇದೆ, ಏನೂ ಮೆತ್ತಗೇನೂ ಆಗಿಲ್ಲ. ಅದೇ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆ ನಾನು ಮೊಸರು ಬಜ್ಜಿ ಮಾಡಿದ್ದೆ. ನನ್ನ ಎಲ್ಲ ವೀಡಿಯೋನೂ ನೋಡಿ ಲೈಕ್ಸ್ ಕಮೆಂಟ್ಸ್ ಹಾಕಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮನೇಲಿ ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.